ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್‌ಗಳನ್ನ ಸಿ.ಎಸ್.ಸಿಲಿ ಯಾವ ಥರ ಜನರೇಟ್ ಮಾಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್‌ಗಳನ್ನ ಯಾವ ಥರ ಪ್ರಿಂಟ್ ತೆಗಿಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೇಯ್ನ್ ಆಗಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪ್ರಿಂಟ್ ತೆಗಿಬೇಕಂದ್ರೆ ಆ ಒಂದು ಬ್ಯಾಂಕಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಹಾಗೆ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ. ಸೊ ನಾನಿವಾಗ ಸಿ.ಎಸ್.ಸಿ ಲಾಗಿನಲ್ಲಿ ಡ್ಯಾಶ್ ಬೋರ್ಡಲ್ಲಿ ಅಕೌಂಟ್ಸ್ ಅಂತ ಸರ್ಚ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಅಕೌಂಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಗ್ರಿಗೇಟರ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಗೆಟ್ ದ ಫೈನಾನ್ಷಿಯಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಆಥರೈಸೇಷನ್ ಕೇಳುತ್ತೆ. ಸೊ ನಾನಿವಾಗ ಲಾಗಿನ್ ಆಗಿ ಟೈಮ್ ಔಟ್ ಆಗಿದೆ, ಹಾಗಾಗಿ ಮತ್ತೊಮ್ಮೆ ಲಾಗಿನ್ ಕೇಳ್ತಾ ಇದೆ, ಲಾಗಿನ್ ಆಗ್ತಾ ಇದ್ದೇನೆ. ನೀವು ಒಂದು ವೇಳೆ ಲಾಗಿನ್ ಆಗಿದ್ರೆ ಅಂದರೆ ನಿಮಗೆ ಎಸ್ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಆ ಒಂದು ಆಪ್ಷನನ್ನು ಎಸ್ ಅಂತ ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ನಾನೀಗ ಲಾಗಿನ್ ಆಗಿದ್ದೇನೆ. ಸೊ ಈ ಥರ ಒಂದು ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಅಕೌಂಟ್ ಅಗ್ರಿಗೇಟರ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಆಪ್ಷನ್ ಬಂದಿದೆ. ಈಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ, ಹಾಗಾಗಿ ನಾನು ಮತ್ತೊಂದು ಮಾಡಿ ತೋರಿಸ್ತೇನೆ. ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಸ್ಟೇಟ್ಮೆಂಟ್ ರಿಕ್ವೆಸ್ಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಇದೆ, ಇಮೇಲ್ ಐ ಡಿ ಇದೆ, ಪ್ಯಾನ್ ನಂಬರ್ ಇದೆ. ಯಾವ ಒಂದು ವ್ಯಕ್ತಿ ಇದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪ್ರಿಂಟ್ ತೆಗಿಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ವ್ಯಕ್ತಿಯ ಮೊಬೈಲ್ ನಂಬರ್ ಕಂಪಲ್ಸರಿ ಬ್ಯಾಂಕಿಗೆ ಲಿಂಕ್ ಇರಬೇಕು. ಆ ಒಂದು ಮೊಬೈಲ್ ನಂಬರ್ ಹಾಕಬೇಕು, ಮೇಲ್ ಐ ಡಿಯನ್ನು ಹಾಕಬೇಕು, ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಅಲ್ಲಿ ಯಾವ ಒಂದು ಬ್ಯಾಂಕನ್ನು ಸ್ಟೇಟ್ಮೆಂಟ್ ತೆಗಿಬೇಕು ಅಂದ್ಕೊಂಡಿದ್ರೆ ಆ ಒಂದು ವ್ಯಕ್ತಿಯ ಬ್ಯಾಂಕನ್ನು ನೇಮನ್ನು ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ, SBI, ಇದೇ ಥರ ಇನ್ನಿತರ ಯಾವುದೇ ಬ್ಯಾಂಕ್ ಇದೆ ಅಲ್ಲಿ ಆಪ್ಷನ್ ಇದೆ, ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಪೀರಿಯಡ್ ಅಂದರೆ ಎಷ್ಟು ತಿಂಗಳ ಸ್ಟೇಟ್ಮೆಂಟ್ ಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ಟೈಪ್ ಆಫ್ ರಿಪೋರ್ಟ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಬೇಕು. ನಾನು ಎಲ್ಲನೂ ಫಿಲ್ ಮಾಡಿದ್ದೇನೆ, ಈಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನಿಮಗೆ ಆ ಒಂದು ಮೊಬೈಲ್ಗೆ OTP ಹೋಗುತ್ತೆ. ನೀವು OTPನ ಹಾಕಿ ಕನ್ಫರ್ಮನ್ನು ಕೊಡಬೇಕಾಗುತ್ತೆ. ಸೊ ಕನ್ಫರ್ಮ್ OTP ಎಂಟರ್ ಮಾಡಿದ ತಕ್ಷಣ ಆಟೋ ತಗೊಳ್ಳುತ್ತೆ. ಸೊ ನೋಡಿ, ತೊಗೊಂಡ ತಕ್ಷಣ ನಿಮಗೆ ಅಲ್ಲಿ ಅವೈಲೇಬಲ್ ಲಿಂಕ್ ಇರುವಂಥ ಒಂದು ಬ್ಯಾಂಕ್ ಅಕೌಂಟ್ ಶೋ ಆಗುತ್ತೆ. ಒಂದು ಮೊಬೈಲ್ಗೆ 2 ಬ್ಯಾಂಕಿನ ಲಿಂಕ್ ಇರ್ಬೋದು. ಹಾಗಾಗಿ ನೀವು ಲಾಸ್ಟಲ್ಲಿ 4 ಡಿಜಿಟ್ ನಂಬರ್ ಇರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅಕೌಂಟ್ ನಂಬರ್ ಇರುತ್ತೆ, ಅಕೌಂಟ್ ನಂಬರನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಲಿಂಕ್ ಅಂತ ಇದೆಯಲ್ಲ ಪ್ರೊವೈಡ್, ಅದನ್ನು ಲಿಂಕ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಒಂದು ಬ್ಯಾಕ್ ಪೇಜ್ಗೆ ಬರುತ್ತೆ, ಡ್ಯಾಶ್ ಬೋರ್ಡ್ಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡಾಟಾ ಸ್ಟೇಟಸ್ ಮತ್ತು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಇರುತ್ತೆ. ಒಂದು ವೇಳೆ ಆ್ಯಕ್ಷನ್ ಪೇಮೆಂಟ್ ಮೋಡು ಏನಾದರೂ ಡಿಸೇಬಲ್ ಆಗಿತ್ತಂದರೆ ಅಲ್ಲಿ ಮೇಲ್ಗಡೆ ರೀಫ್ರೆಶ್ ಅಂತ ಆಪ್ಷನ್ ಇದೆ. ಸೊ ಆ ರೀಫ್ರೆಶ್ ಬಟನ್ ನೋಟ್ ಇದೆ ನೋಡಿ, ಇಫ್ ಡಾಟಾ ಸ್ಟೇಟಸ್ ಆರ್ ಪೇಮೆಂಟ್ ಸ್ಟೇಟಸ್ ಇನ್ ಪೆಂಡಿಂಗ್ ಸ್ಟೇಜ್ ಕ್ಲಿಕ್ ಆನ್ ದ ರೀಫ್ರೆಶ್ ಬಟನ್. ಅಂದರೆ ರೀಫ್ರೆಶ್ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಬಿಡುತ್ತೆ. ಸೊ ನಾನಿವಾಗ ರೀಫ್ರೆಶ್ ಮಾಡಿ ತೋರಿಸ್ತೇನೆ. ಒಂದು ವೇಳೆ ಮೇಲ್ಗಡೆ ಎಲ್ಲಿ ರೀಫ್ರೆಶ್ ಆಗದೇ ಇದ್ದರೆ ಅಲ್ಲಿ ಮೇಲ್ಗಡೆನೂ ಆಪ್ಷನ್ ಇದೆ ಏರೋ ಮಾರ್ಕ್, ಅದನ್ನು ಕ್ಲಿಕ್ ಮಾಡ್ಕೋಬೋದು. ನಾನೀಗ ಇಲ್ಲಿ ರೀಫ್ರೆಶ್ ಮಾಡಿದ್ದೇನೆ, ಪೇ ಬಟನ್ ಡಿಸೇಬಲ್ ಆಗಿದ್ದಾನೆ, ಎನೇಬಲ್ ಆಗಿದೆ. ಇಲ್ಲಿ ನೋಡಿ, ಸಾ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ CSC ಪೇಮೆಂಟ್ ಪೇಜಿಗೆ ಹೋಗುತ್ತೆ, CSC ಪೇಮೆಂಟ್ ಗೇಟ್ವೇ. ಸೊ ಈ ಒಂದು ನೆಕ್ಸ್ಟ್ ಎಕ್ಸ್ಟ್ರಾ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನಿಮ್ಮ CSCದ ಪೇಮೆಂಟಿನ ಲಾಗಿನ್ ID ಇದೆಯಲ್ಲ, ಆ ಒಂದು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡನ್ನು ಹಾಕಿ ವ್ಯಾಲಿಡೇಟ್ ಕೊಡಿ. ಸೊ ನಂತರ ನಿಮ್ಮ ವ್ಯಾಲೆಟ್ ಪಿನ್ನನ್ನು ಹಾಕಿ ಪೇಮೆಂಟ್ ಮಾಡಬೇಕು. ಸೊ ನಾನಿವಾಗ ಪೇಮೆಂಟಲ್ಲಿ CSC ವಾಲೆಟ್ ಪಿನ್ ಹಾಕಿ ಪೇಮೆಂಟ್ ಮಾಡ್ತಾ ಇದ್ದೇನೆ. ಗಮನಿಸಬೇಕಾಗಿದ್ದೇನೆಂದರೆ ಮೊಬೈಲ್ ನಂಬರು ಬ್ಯಾಂಕಿಗೆ ಕಂಪಲ್ಸರಿ ಲಿಂಕ್ ಇರಬೇಕು. ಸೊ ಲಿಂಕ್ ಇದ್ದರೆ ಮಾತ್ರ ಈ ಒಂದು ಸ್ಟೇಟ್ಮೆಂಟನ್ನು ಪ್ರಿಂಟ್ ತೆಗಿಯೋಕ್ಕಾಗುತ್ತೆ. ಸೊ ನೋಡಿ, ನನಗೆ ವ್ಯಾಲಿಡೇಟ್ ಮಾಡಿದ್ದೇನೆ. ಸೊ ವ್ಯಾಲಿಡೇಟ್ ಮಾಡಿ ಆದ ತಕ್ಷಣ ನಿಮಗೆ ಈ ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು. ಇಲ್ಲಿ ವ್ಯೂ ಅಲ್ಲಿ ಮೇಲ್ಗೂ ಕೂಡ ಸೆಂಡ್ ಆಗುತ್ತೆ. ಮೇಲ್ಗೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ವ್ಯೂ ರಿಸಿಪ್ಟ್ ಅಂತ ಆಪ್ಷನ್ ಇದೆ, ಸಕ್ಸಸ್ ಅಂತ ಬಂದಿದೆ ನೋಡಿ. ವ್ಯೂ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಮೆಂಟ್ ಆಗಿರೋ ಒಂದು ಸ್ಟೇಟಸ್ ರಿಸಿಪ್ಟನ್ನು ಬಂದಿರುತ್ತೆ. ಈಗಾಗಲೇ ನಾವು ಇನ್ನು ಮೊಬೈಲ್ ನಂಬರ್ ಹಾಕಿದ್ದೀವಿ, ಅಲ್ಲಿ ಮೊಬೈಲಿಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೇಳೆ ಕೀಪ್ಯಾಡ್ ಮೊಬೈಲ್ ಇದ್ದರೆ ಸ್ಮಾರ್ಟ್ ಫೋನಿಗೆ ಆ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿ, ಆ ಫಾರ್ವರ್ಡ್ ಮಾಡಿರುವಂಥ ಮೆಸೇಜಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಶೋ ಆಗುತ್ತೆ. ಆ PDF ಅಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂಥ ಟೈಮ್ ಪೀರಿಯಡ್ 3 ಮಂತ್ಸ್, 6 ಮಂತ್, 12 ಮಂತ್ಸ್ ಆ ಪೀರಿಯಡ್ದ ಆ ಒಂದು ಬ್ಯಾಂಕಿನ ಸ್ಟೇಟ್ಮೆಂಟ್ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನಗೆ ಆದಷ್ಟು ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.